ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿಲೀಪ್ ದಿಲೀಪ್ ಎದ್ದಳು. ತುಂಬಾ ನೋವಾಗ್ತಿದ್ಯಾ? ರಾತ್ರಿ ಸರಿಯಾಗಿ ನಿದ್ದೆ ಬಂತ ನಿಂಗೆ? ನೋವು ಇನ್ನೂ ಇದೆ ಜಾನು. ಈ ಗುಂಡನ್ನ ತೆಗಿಯೋವರೆಗೂ ನೋವು ಕಡಿಮೆ ಆಗಲ್ಲ. ನೀನು ಇಲ್ಲಿಂದ ಹೋಗಿದ ತಕ್ಷಣ ಒಂದು ಆಸ್ಪತ್ರೆಗೆ ಹೋಗಿ ಇದನ್ನೆಲ್ಲ ವಾಸಿ ಮಾಡ್ಕೊ. ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ. ಈಗಲೇ ಹೊರಟ್ಬಿಡೋ. ನಂಗೆ ಗೊತ್ತಾಯ್ತು ಜಾನು, ಇಂಥ ಪರಿಸ್ಥಿತಿಲಿ ನಂಗೆ ತುಂಬಾ ಸಹಾಯ ಮಾಡಿದ್ಯಾ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇನ್ನೂ ಇಲ್ಲೇ ಇತ್ತು ನಾನು ನಿನಗೆ ಹೆಚ್ಚು ತೊಂದರೆ ಕೊಡಲ್ಲ ಜಾನು. ಹೊರಟು ಬಿಡ್ತೀನಿ. ಹಾಗೆಲ್ಲ ಏನಿಲ್ಲ, ಬಾ ನೀನು ನಿಧಾನ. ಏನಾಯ್ತು? ಮರ್ತಿದ್ದೆ ಜಾನು, ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಅಯ್ಯೋ, ಅದೆಲ್ಲ ಆಮೇಲೆ ಇರಲಿ. ಮೊದಲು ನೀನು ಇದನ್ನ ವಾಸಿ ಮಾಡ್ಕೊ. ನೀನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊ. ಆಮೇಲೆ ಅದೆಲ್ಲ ಮಾತಾಡ್ಬೋದು ಕಣೋ. ಇಲ್ಲ ಜಾನು, ಎಲ್ಲ ಸತ್ಯ ನನಗೆ ಗೊತ್ತಿದ್ರು ನಾನಿದ್ದ ಮುಚ್ಚಿಟ್ರೆ ನಿನಗೆ ಮೋಸ ಮಾಡ್ದಂಗಾಗತ್ತೆ. ಏನೇ ಆಗಲಿ, ಅದಕ್ಕೆ ಇವತ್ತು ನಿನಗದನ್ನ ಹೇಳ್ಬಿಟ್ಟೆ ಹೊರಡ್ತೀನಿ. ಸರಿ ಬೇಗ ಹೇಳು. ಚಿನ್ನಮರಿ, ಹೋಗು ಬೇಗ. ಹುಷಾರ್. ಚಿನ್ನಮರಿ, ಅರೆ ಇವತ್ತು ಬೇಗ ಎದ್ದು ರೆಡಿ ಬೇರೆ ಆಗ್ಬಿಟ್ಟಿದ್ದೀರಿ. ನೀವು ಎದ್ದಾಗಲೇ ನಾನು ಹೇಳ್ಸತ್ತಾನೆ. ಇಲ್ಲ ರೀ, ಅದು ನನಗೆ ಬೇಗ ಎಚ್ಚರ ಆಗ್ಬಿಡ್ತು. ನೀವು ಚೆನ್ನಾಗಿ ಮಲ್ಕೊಂಡಿದ್ರಲ್ವಾ, ಅದಕ್ಕೆ ಎಬ್ಸಕ್ಕೆ ಹೋಗಲಿಲ್ಲ ಅಷ್ಟೆ. ಹೌದು, ನೀವು ಇಲ್ಲಿ ಏನು ಮಾಡ್ತಿದ್ದೀರಿ? ಮನೆಗೆ ಯಾರಾದರೂ ಬಂದ್ರಾ? ಮನೆಗೆ ಯಾರು ಬರ್ತಾರೆ ರೀ? ಬಂದಿದ್ರೆ ನಾನು ನಿಮ್ಗೆ ನೆಪ್ಸ್ತಿರ್ಲಿಲ್ವಾ? ಚಿನ್ನಮರಿ, ಈ ಗ್ಲಾಸ್ ಇಲ್ಲಿ ಯಾಕೆ ಬಂದಿದೆ? ಇದಾ, ನಾನೇ ನೀರು ಕುಡಿದು ಇಲ್ಲ ಇಟ್ಬಿಟ್ಟಿದ್ದೆ. ಒಳಗಿಡೋದು ಮರ್ತ್ಬಿಟ್ಟಿದ್ದೀನಿ. ನಾನು ಒಳಗಿಡ್ತೀನಿ, ನೀವು ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀನಿ. ಹೋಗಿ. ರೀ, ಇದೇನಿದು? ಬರೀ ಕೈಲಿ ಬರ್ತಿದ್ದೀರಾ? ಲ್ಯಾಪ್ಟಾಪ್ ಬ್ಯಾಗಲ್ಲಿ? ಆಫೀಸ್ಗೆ ಹೋಗೋಣ ಅಂತಾನೆ ಪೂರ್ತಿ ರೆಡಿಯಾಗಿದ್ದೆ ಚಿನ್ನಮರಿ. ಆದರೆ ಯಾಕೋ ಇವತ್ತು ನಿಮ್ಮನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಅದಕ್ಕೆ ಆಫೀಸ್ಗೆ ಹೋಗದೆ ನಿಮ್ಮ ಜೊತೆ ಇಡೀ ದಿನ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ, ಹಾಗೆ ಯಾಕೆ ಮಾಡ್ತೀರಾ? ಅಷ್ಟೆಲ್ಲ ಕೆಲಸ ಇದೆ ಅಂತೀರಾ, ಈಗ ನೋಡಿದ್ರೆ ರಜಾ ಹಾಕ್ತಿದ್ದೀನಿ ಅಂತಿದ್ದೀರಲ್ಲ. ಅಷ್ಟೆಲ್ಲ ಕೆಲಸ ಇರುವಾಗ ನೀವು ರಜೆ ಎಲ್ಲ ಹಾಕ್ಬೇಡಿ. ಸುಮ್ಮನೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ನೀವು ಆಫೀಸಿಗೆ ಹೊರಡಿ. ಚಿನ್ನಮರಿ,
ಮುಂಚೆ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದಾಗ ಖುಷಿ ಪಡ್ತಾ ಇದ್ರಿ. ಆದರೆ ಇವತ್ತ್ಯಾಕೋ ನಾನು ಮನೇಲಿರೋದೇ ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣಿಸ್ತಿದೆಯಲ್ಲ. ಅಯ್ಯೋ ರೀ, ನಾನೆಲ್ಲ ಹಾಗೆ ಹೇಳಿದೆ. ಇವಾಗ ನೀವು ದಿನ ಆಫೀಸ್ಗೆ ಹೋದ್ರೆ ತಾನೇ ನಮಗೆ ಯಾವಾಗ ಬೇಕೋ ಅವಾಗ ನಾವು ರಜಾ ಹಾಕೋಬೋದು. ನೀವಿಲ್ಲಿರೋದು ನನಗೆ ಖುಷಿನೇ, ಆದರೆ ಕೆಲಸನೂ ಮುಖ್ಯ ಅಲ್ವಾ? ಈಗ ಏನು ಅಂತ ನೀವೇ ಹೇಳ್ಬಿಡಿ. ನಾನು ಆಫೀಸ್ಗೆ ಹೋಗ್ಬೇಕಾ ಅಥವಾ ನಮ್ಮ ಮನೇಲಿ ನಾನು ಇರಬಹುದಾ? ಸರಿ ಸರಿ, ನೀವು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತು ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮಗೆ ಬಲವಂತನೂ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಿ. ನೀವಿದ್ರೆ ನನಗೂ ಖುಷಿನು. ಚಿನ್ನಮರಿ, ಆದರೂ ಯಾಕೋ ಇವತ್ತು ಒಂಥರ ಇದ್ದೀರಾ? ಯಾರನ್ನ ನೋಡಿ ಭಯ ಪಟ್ಟ ಕಾಣ್ತಾ ಇದ್ದೀರಾ? ಏನಾಯ್ತು? ಹಾಗೆಲ್ಲ ಏನಿಲ್ಲ ರೀ, ಇವತ್ತು ಬೆಳಗ್ಗೆ ಬೇಗ ಎದ್ದೆ ಅಲ್ವಾ, ಅದಕ್ಕೆ ಹೀಗಿದ್ದೀರಿ ಅಷ್ಟೇ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗ್ತೀನಿ. ಎಷ್ಟು ಸಲ ಹೇಳಿದ್ದೀನಿ ಕಣ್ ತುಂಬ ನಿದ್ದೆ ಮಾಡಿ ನಿಧಾನಕ್ಕೆ ಆರಾಮಾಗಿ ಹೇಳಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಆಹಾ, ನೀವು ಮಾತ್ರ ಬೆಳಗ್ಗೆ ಬೇಗ ಹೇಳ್ಬೇಕಾ? ನಾನು ಹೇಳ್ಬಾರ್ದಾ? ಸರಿ ಸರಿ, ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ, ನೀವು ಕೂತಿರಿ. ಹಾಂ ಸರಿ. ನಿನ್ನೆಯಿಂದ ಏನೋ ಮಿಸ್ ಹೊಡಿತಾನೇ ಇದೆ. ಇರಲಿ, ಹೇಗಿದ್ರು ಇವತ್ತು ಮನೇಲಿರ್ತೀನಲ್ಲ, ಏನು ಅಂತ ತಿಳ್ಕೊತೀನಿ. ಛೇ, ಇವನು ಆಫೀಸಿಗೆ ಹೋಗ್ತಾನೆ, ನಾನು ಇಲ್ಲಿಂದ ಹೋಗ್ಬೋದು ಅಂದ್ಕೊಂಡ್ರೆ ಇವನು ಮನೇಲೇ ಇದ್ದಾನಲ್ಲ, ಈಗ ಹೇಗೆ ತಪ್ಪಿಸ್ಕೊಳ್ಳೋದು? ಅಲ್ಲ, ಇವನಿಗೇನಾದರೂ ನಾನಿದ್ದೀನಿ ಅಂತ ಅನುಮಾನ ಬಂದಿದ್ಯಾ? ಅದಕ್ಕೆ ಆಫೀಸ್ಗೆ ಹೋಗ್ತಿಲ್ವಾ? ಮೊದಲೇ ಇವನ್ ಸೈಕೋ, ಇವನ್ ಕೈಗೆ ಸಿಗಾಕೊಂಡ್ರೆ ಅದು ಏನು ಮಾಡ್ತಾನೋ ಗೊತ್ತಿಲ್ಲ. ಏನು ಮಾಡೋದು? ಈ ಪೇಪರಲ್ಲಿ ಓದೋ ಥರ ನ್ಯೂಸ್ ಏನೂ ಇಲ್ಲ. ಅದೇ ರಾಜಕೀಯ, ಅದೇ ಕೊಲೆ. ಬಿಸ್ನೆಸ್ ಮ್ಯಾಗಝೀನ್ ಓದೋಣ. ಅರೆ, ಯಾಕೆ ಹಂಗೆ ಕಿರ್ಚ್ಕೊಂಡ್ರಿ ಚಿನ್ನಮರಿ? ಏನಾಯ್ತು? ಏನಿಲ್ಲ ರೀ, ನೀವು ಯಾಕೆ ಅಲ್ಲಿ ಹೋಗ್ತಿದ್ದೀರಾ? ನಮ್ದೇ ಮನೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಅನ್ಕೊಂಡಿದ್ದಪ್ಪ. ಅಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನಿಮ್ಗೇನಾದರೂ ಬೇಕಿತ್ತಾ? ನಾನು ತಂದ್ಕೊಡ್ತೀನಿ. ಓಹೋ, ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನೀವು ಈಗ ನನಗೆ ಬೇಕಾಗಿದ್ನೆಲ್ಲ ಕೈ ತೆಗೊಡ್ತೀರಾ? ಏನು ಪರವಾಗಿಲ್ಲ, ಈ ಮ್ಯಾಗಝೀನ್ ತಗೋಬೇಕು ಅಂತಿದ್ದೆ. ಅರೆ ರೀ ರೀ, ಒಂದು ನಿಮಿಷ ಬರ್ತೀರಾ ಇಲ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.